ಎಲ್ರಿಗೂ ನಮಸ್ಕಾರಗಳು. ಇಂದು ನಾವು ಅಧ್ಯಾಯ 6 ಜೀವಿಗಳಲ್ಲಿ ಉಸಿರಾಟ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸಗಳು. ಮೊದಲನೇ ಪ್ರಶ್ನೆ. ಓಟವನ್ನು ಮುಗಿಸಿದ ಕ್ರೀಡಾಳುಗಳ ಶ್ವಾಸಕ್ರಿಯೆಯು ಸಾಮಾನ್ಯ ಶ್ವಾಸಕ್ರಿಯೆಗಿಂತ ವೇಗವಾಗಿ ಮತ್ತು ದೀರ್ಘವಾಗಿ ಇರುತ್ತದೆ. ಏಕೆ? ಓಟದ ಸಮಯದಲ್ಲಿ ಕ್ರೀಡಾಪಟುಗಳಿಗೆ ಹೆಚ್ಚಿನ ಶಕ್ತಿಯ ಅಗತ್ಯವಿದೆ. ಆದರೆ ಶಕ್ತಿಯ ಬಿಡುಗಡೆಗೆ ಬೇಕಾದ ಆಕ್ಸಿಜನ್ನ ಪೂರೈಕೆ ಮಿತವಾಗಿರುತ್ತದೆ. ಆಗ ಶಕ್ತಿಯ ಬೇಡಿಕೆಯನ್ನು ಪೂರೈಸಲು ಸ್ನಾಯುಕೋಶಗಳಲ್ಲಿ ಆಕ್ಸಿಜನ್ ರಹಿತ ಉಸಿರಾಟ ನಡೆಯುತ್ತದೆ. ಎರಡನೇ ಪ್ರಶ್ನೆ. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ಸಾಮ್ಯತೆಗಳು ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮೊದಲನೇದಾಗಿ ಸಾಮ್ಯತೆಗಳನ್ನು ನೋಡೋಣ. ಆಕ್ಸಿಜನ್ ರಹಿತ ಮತ್ತು ಆಕ್ಸಿಜನ್ ಸಹಿತ ಉಸಿರಾಟ ಎರಡರಲ್ಲೂ ಶಕ್ತಿಯನ್ನು ಬಿಡುಗಡೆ ಮಾಡಲು ಆಹಾರವನ್ನು ವಿಭಜಿಸಲಾಗುತ್ತದೆ. ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ಉಸಿರಾಟಗಳ ನಡುವಣ ವ್ಯತ್ಯಾಸಗಳು. ಆಕ್ಸಿಜನ್ ಸಹಿತ ಉಸಿರಾಟ, ಆಕ್ಸಿಜನ್ ರಹಿತ ಉಸಿರಾಟ. ಇದರ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಕಾರ್ಬನ್ ಡೈಆಕ್ಸೈಡ್ನ ಸೂತ್ರ CO2, ನೀರಿನ ಸೂತ್ರ H2O. ಇದರ ಅಂತಿಮ ಉತ್ಪನ್ನಗಳು ಲ್ಯಾಕ್ಟಿಕ್ ಆಮ್ಲ, ಕಾರ್ಬನ್ ಡೈಆಕ್ಸೈಡ್ ಮತ್ತು ಇಥೆನಾಲ್. ಕಾರ್ಬನ್ ಡೈಆಕ್ಸೈಡ್ನ ಸೂತ್ರ CO2. ಇದು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆಯಾಗಿದೆ. ಇದು ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ಆಹಾರವನ್ನು ಒಡೆಯುವ ಪ್ರಕ್ರಿಯೆಯಾಗಿದೆ. ಶಕ್ತಿಯನ್ನು ಬಿಡುಗಡೆ ಮಾಡಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟಕ್ಕೆ ಹೋಲಿಸಿದರೆ ಇದು ವೇಗವಾಗಿ ನಡೆಯುವ ಪ್ರಕ್ರಿಯೆ. ಇದು ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಆಕ್ಸಿಜನ್ ಸಹಿತ ಉಸಿರಾಟಕ್ಕೆ ಹೋಲಿಸಿದರೆ ಇದು ಕಡಿಮೆ ಪ್ರಮಾಣದ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಉದಾಹರಣೆಗೆ, ಇದು ಹೆಚ್ಚು ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಕಂಡುಬರುತ್ತದೆ. ಉದಾಹರಣೆಗೆ, ಈಸ್ಟ್, ಬ್ಯಾಕ್ಟೀರಿಯಾ, ಮಾನವ ಶ್ವಾಸಕೋಶಗಳು ಇತ್ಯಾದಿಗಳು ಆಕ್ಸಿಜನ್ ರಹಿತವಾಗಿ ಉಸಿರಾಡುತ್ತವೆ. ಹೆಚ್ಚು ಧೂಳು ತುಂಬಿದ ಗಾಳಿಯನ್ನು ಒಳತೆಗೆದುಕೊಂಡಾಗ ನಾವು ಸಾಮಾನ್ಯವಾಗಿ ಸೀನುತ್ತೇವೆ. ಏಕೆ? ನಾವು ಸಾಕಷ್ಟು ಧೂಳು ತುಂಬಿದ ಗಾಳಿಯನ್ನು ಉಸಿರಾಡಿದಾಗ ಧೂಳಿನ ಕಣಗಳು ಮೂಗಿನ ನಾಸಿಕ ರಂಧ್ರದ ಮಾರ್ಗವಾಗಿ ಕಿರಿಕಿರಿಯನ್ನು ಉಂಟುಮಾಡುತ್ತವೆ. ಆದ್ದರಿಂದ ಅವುಗಳನ್ನು ಹೊರಹಾಕಲು ನಾವು ಸೀನುತ್ತೇವೆ. ನಾಲ್ಕನೇ ಪ್ರಶ್ನೆ. 3 ಪ್ರಣಾಳಗಳನ್ನು ತೆಗೆದುಕೊಳ್ಳಿ. ಪ್ರತಿಯೊಂದನ್ನು 4ನೇ 3 ಅಂದರೆ ಮುಕ್ಕಾಲರಷ್ಟು ನೀರಿನಿಂದ ತುಂಬಿಸಿ. ಅವುಗಳನ್ನು A, B ಮತ್ತು C ಎಂದು ಗುರುತು ಮಾಡಿ. A ಪ್ರಣಾಳದಲ್ಲಿ ಒಂದು ಬಸವನ ಹುಳುವನ್ನು, B ಪ್ರಣಾಳದಲ್ಲಿ ಒಂದು ಜಲಸಸ್ಯವನ್ನು ಮತ್ತು C ಪ್ರಣಾಳದಲ್ಲಿ ಬಸವನ ಹುಳು ಮತ್ತು ಜಲಸಸ್ಯ ಎರಡನ್ನು ಇಡಿ. ಯಾವ ಪ್ರಣಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಹೆಚ್ಚಾಗುತ್ತದೆ? A ಪ್ರಣಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಹೆಚ್ಚಾಗುತ್ತದೆ. ಏಕೆಂದರೆ ಬಸವನ ಹುಳು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕಿ ಆಕ್ಸಿಜನನ್ನು ಒಳತೆಗೆದುಕೊಳ್ಳುವ ಜೀವಿಯಾಗಿದೆ. ಆದ್ದರಿಂದ A ಪ್ರಣಾಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಸಾರತೆ ಹೆಚ್ಚಾಗುತ್ತದೆ. 5ನೇ ಪ್ರಶ್ನೆ. ಸರಿ ಉತ್ತರವನ್ನು ಗುರುತು ಮಾಡಿ. ಜಿರಳೆಯ ದೇಹದಲ್ಲಿ ಗಾಳಿಯು ಒಳಪ್ರವೇಶಿಸುವ ಭಾಗ ಶ್ವಾಸಕೋಶಗಳು, ಕಿವಿರುಗಳು, ಸ್ಪೈರಕಲ್ಗಳು, ಚರ್ಮ. ಸ್ಪೈರಕಲ್ಗಳು. ತೀವ್ರ ವ್ಯಾಯಾಮದ ಸಮಯದಲ್ಲಿ ಇದರ ಸಂಗ್ರಹದಿಂದ ಕಾಲುಗಳಲ್ಲಿ ಸೆಳೆತ ಕಂಡುಬರುವುದು. ಕಾರ್ಬನ್ ಡೈಆಕ್ಸೈಡ್, ಲ್ಯಾಕ್ಟಿಕ್ ಆಮ್ಲ, ಆಲ್ಕೋಹಾಲ್, ನೀರು. ಲ್ಯಾಕ್ಟಿಕ್ ಆಮ್ಲ. ವಿಶ್ರಾಂತಿ ಸ್ಥಿತಿಯಲ್ಲಿರುವ ವಯಸ್ಕ ವ್ಯಕ್ತಿಯಲ್ಲಿ ಪ್ರತಿ ನಿಮಿಷಕ್ಕೆ ಶ್ವಾಸಕ್ರಿಯೆಯ ದರದ ಸಾಮಾನ್ಯ ವ್ಯಾಪ್ತಿ 9 ರಿಂದ 12, 15 ರಿಂದ 18, 21 ರಿಂದ 24, 30 ರಿಂದ 33, 15 ರಿಂದ 18. ನಿಶ್ವಾಸದ ಸಮಯದಲ್ಲಿ ಪಕ್ಕೆಲುಬುಗಳು ಹೊರಕ್ಕೆ ಚಲಿಸುತ್ತವೆ, ಕೆಳಕ್ಕೆ ಚಲಿಸುತ್ತವೆ, ಮೇಲಕ್ಕೆ ಚಲಿಸುತ್ತವೆ, ಚಲಿಸುವುದೇ ಇಲ್ಲ. ಕೆಳಕ್ಕೆ ಚಲಿಸುತ್ತವೆ. ಪ್ರಶ್ನೆ 6. ಹೊಂದಿಸಿ ಬರೆ. ಕಾಲಂ 1, ಕಾಲಂ 2. ಈಸ್ಟ್, ಆಲ್ಕೋಹಾಲ್, ವಪೆ, ಎದೆಯ ಕುಹರ, ಚರ್ಮ, ಎರೆಹುಳು, ಎಲೆಗಳು, ಪತ್ರರಂಧ್ರ, ಮೀನು, ಕಿವಿರುಗಳು, ಕಪ್ಪೆ, ಶ್ವಾಸಕೋಶಗಳು ಮತ್ತು ಚರ್ಮ. ಪ್ರಶ್ನೆ 7. ಸರಿ ತಪ್ಪು. ತೀವ್ರ ವ್ಯಾಯಾಮದ ಸಂದರ್ಭದಲ್ಲಿ ವ್ಯಕ್ತಿಯ ಶ್ವಾಸಕ್ರಿಯೆಯ ದರ ಕಡಿಮೆಯಾಗುತ್ತದೆ. ತಪ್ಪು. ಸಸ್ಯಗಳು ದ್ಯುತಿಸಂಶ್ಲೇಷಣೆಯನ್ನು ಹಗಲಿನಲ್ಲಿ ಮಾತ್ರ ಮತ್ತು ಉಸಿರಾಟವನ್ನು ರಾತ್ರಿಯಲ್ಲಿ ಮಾತ್ರ ನಡೆಸುತ್ತವೆ. ತಪ್ಪು. ಕಪ್ಪೆಗಳು ತಮ್ಮ ಚರ್ಮ ಹಾಗೂ ಶ್ವಾಸಕೋಶಗಳ ಮೂಲಕ ಶ್ವಾಸಕ್ರಿಯೆ ನಡೆಸುತ್ತವೆ. ಸರಿ. ಮೀನುಗಳಲ್ಲಿ ಉಸಿರಾಟಕ್ಕಾಗಿ ಶ್ವಾಸಕೋಶಗಳಿವೆ. ತಪ್ಪು. ಉಚ್ಛ್ವಾಸದಲ್ಲಿ ಎದೆಯ ಕುಹರದ ಗಾತ್ರ ಹೆಚ್ಚಾಗುತ್ತದೆ. ಸರಿ. ಪ್ರಶ್ನೆ 8. ಜೀವಿಗಳ ಉಸಿರಾಟಕ್ಕೆ ಸಂಬಂಧಿಸಿದ ಕೆಲವು ಪದಗಳು ಅಡಗಿಕೊಂಡಿರುವ ಅಕ್ಷರಗಳ ಚೌಕವನ್ನು ಕೆಳಗೆ ಕೊಡಲಾಗಿದೆ. ಆ ಪದಗಳು ಕೆಳಗಿನಿಂದ ಮೇಲಕ್ಕೆ, ಮೇಲಿನಿಂದ ಕೆಳಕ್ಕೆ ಅಥವಾ ಕರ್ಣಗಳಲ್ಲಿ ಹೀಗೆ ಯಾವ ದಿಕ್ಕಿನಲ್ಲಾದರೂ ಇರಬಹುದು. ನಿಮ್ಮ ಶ್ವಾಸಾಂಗವ್ಯೂಹಕ್ಕೆ ಸಂಬಂಧಿಸಿದ ಪದಗಳನ್ನು ಕಂಡುಹಿಡಿಯಿರಿ. ಆ ಪದಗಳಿಗೆ ಸಂಬಂಧಿಸಿದ ಸುಳಿವುಗಳನ್ನು ಚೌಕದ ಕೆಳಗೆ ನೀಡಲಾಗಿದೆ. ಎ. ಕೀಟಗಳ ಗಾಳಿ ಕೊಳವೆಗಳು, ಶ್ವಾಸನಾಳಗಳು.
ಬಿ ಎದೆಯ ಕುಹರವನ್ನು ಆವರಿಸಿರುವ ಅಸ್ಥಿ ರಚನೆಗಳು ಪಕ್ಕೆಲುಬು. ಸಿ ಎದೆಯ ಕುಹರದ ಬುಡದಲ್ಲಿರುವ ಸ್ನಾಯುವಿನ ಹಾಳೆ ವಪೆ. ಡಿ ಎಲೆಯ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ರಂಧ್ರಗಳು ಪತ್ರರಂಧ್ರ. ಇ ಕೀಟಗಳ ದೇಹದ ಪಾರ್ಶ್ವಗಳಲ್ಲಿರುವ ಸಣ್ಣ ರಂಧ್ರಗಳು ಸ್ಪೈರಕಲ್ಸ್. ಎಫ್ ಮಾನವರ ಉಸಿರಾಟದ ಅಂಗಗಳು ಶ್ವಾಸಕೋಶಗಳು. ಜಿ ಉಚ್ಛ್ವಾಸದ ಮೂಲಕ ನಾವು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುವ ರಂಧ್ರಗಳು ನಾಸಿಕ ರಂಧ್ರಗಳು. ಎಚ್ ಆಕ್ಸಿಜನ್ ರಹಿತವಾಗಿ ಉಸಿರಾಡುವ ಒಂದು ಜೀವಿ ಈಸ್ಟ್. ಐ ಶ್ವಾಸನಾಳ ವ್ಯವಸ್ಥೆ ಹೊಂದಿರುವ ಜೀವಿ ಜಿರಳೆ. ಪ್ರಶ್ನೆ 9. ಪರ್ವತಾರೋಹಿಗಳು ತಮ್ಮೊಡನೆ ಆಕ್ಸಿಜನ್ ಕೊಂಡೊಯ್ಯುತ್ತಾರೆ ಏಕೆ? ಏಕೆಂದರೆ ವ್ಯಕ್ತಿಯೊಬ್ಬನಿಗೆ ಅಲ್ಲಿ ದೊರೆಯುವ ಗಾಳಿಯ ಪ್ರಮಾಣ ನೆಲದ ಮೇಲೆ ದೊರಕುವುದಕ್ಕಿಂತ ಕಡಿಮೆ. ಧನ್ಯವಾದಗಳು. 7ನೇ ತರಗತಿಯ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.